ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಒಬ್ಬ ಮತ ಹಾಕಿದಂತ ಕಟ್ಟಕಡೆಯ ಪ್ರಜೆಯನ್ನಿರ್ಬೋದು, ಒಂದು ಸಂಘಟನೆ ಇರ್ಬೋದು, ಯಾವುದೇ ಒಂದು ವಿಚಾರವಾಗಿ ಮಾತನಾಡುವಾಗ ತಾಳ್ಮೆ ಅನ್ನೋದು ಭಾರಿ ಮುಖ್ಯ ಆಗ್ತದೆ. ಯಾಕಂದ್ರೆ ನಿಮ್ಮ ಸಂವಿಧಾನದ ಅಡಿಯಲ್ಲಿ ಗೆದ್ದಿದ್ದೀರಾ, ಸ್ಪಂದಿಸಿಲ್ಲ, ಯಾಕೆ ನೀವು ಈ ತರ ಮಾಡ್ತಾರೆ ಕೇಳಿ. ಅಷ್ಟು ಜನರ ಮುಂದೆಗಡೆ ನೀವು ಕೈ ಬೆರಳು ತೋರಿಸ್ಕೊಂಡು ಕಿತ್ತೋಗ್ತೀನಿ ನಿಮ್ಮನ್ನ ಕಿತ್ತಾಕ್ತೀನಿ ಏನು ತೋರಿಸ್ಕೊಂಡು ಕಿತ್ತೋಗ್ತೀನಿ ನಿಮ್ಮನ್ನ ಕಿತ್ತಾಕ್ತೀನಿ ಏನು ಕಿತ್ತೋಗ್ತದೆ ಅದ್ರ ಭಾಷೆ ಏನು? ಇಲ್ಲ ಪರ್ಕೆಯಲ್ಲಿ ಕಿತ್ತಾಕ್ತೀರಾ, ಇಲ್ಲ ಇನ್ನೊಂದು ಇದರಲ್ಲಿ ಕಿತ್ತಾಕ್ತೀರಾ? ಅದು ಊಹೆ. ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ನಾವು ನಿಮ್ಮ ಮೇಲೆ ಅಪಾರವಾದ ಗೌರವ ಇಟ್ಕೊಂಡಿದ್ದೀರಾ. ಯಾಕಂದ್ರೆ ಜನರ ಸಮಸ್ಯೆಗೆ ನೀವು ಸ್ಪಂದಿಸ್ತಾ ಇದ್ದೀರಾ. ಆ ಜನರ ಸ್ವನೆಗೆ ಸ್ಪಂದಿಸಿದಾಗ ನೀವು ಸಾರ್ವಜನಿಕವಾಗಿ ಮಾತನಾಡುವಾಗ ಒಬ್ಬ ಸರ್ಕಾರಿ ಅಧಿಕಾರಿ ಒಂದು ಶಾಸಕ ಸ್ಥಾನಕ್ಕೆ ಘನತೆಗೆ ಧಕ್ಕೆ ಬಾರದ ರೀತಿಯಲ್ಲಿ ನೀವು ನಡೆದುಕೊಳ್ಬೇಕು. ಕೊತ್ತೂರು ಮಂಜಣ್ಣವರೇ, ಯಾವುದೇ ಒಂದು ಅಧಿಕಾರಿಯನ್ನಾಗಲಿ ಯಾರನ್ನೇ ಆಗಲಿ ಒಂದು ಮಾತನಾಡುವಾಗ ತಮ್ಮ ವಿನಯ, ವಿನೂತನ ಮತ್ತು ಗುಣ ಅದನ್ನು ಅಳವಡಿಸಿಕೊಂಡು ಮಾತಾಡಬೇಕಂತೇಳಿ ನಮ್ಮ ಕೊತ್ತೂರು ಮಂಜಣ್ಣವರವ್ರಿಗೆ ರೈತ ಸಂಘದಿಂದ ಮನವಿಯನ್ನು ಮಾಡ್ತಾ ಇದ್ವಿ. ಕೋಲಾರ ಜನಪ್ರಿಯ ಶಾಸಕರಾದಂತಹ ಕೊತ್ತೂರು ಮಂಜಣ್ಣನವರೇ, ನಿಮ್ಗೆ ಯಾಕೆ ಅಷ್ಟು ಕೋಪ ಬರ್ತದೆ? ಯಾರಾದ್ರೂ ಹಣ ನಾನು ಕರೆ ಸ್ವೀಕರಿಸಿಲ್ಲ, ಸಮಸ್ಯೆ ಹೇಳ್ಬೇಕಂದ್ರೆ ಹೌದು ನಾನು ಸ್ವೀಕರಿಸಲ್ಲ ಅಂತ ಹೇಳ್ತೀರಾ. ಮತ್ತೊಂದೆಡೆ ಸಮಸ್ಯೆಗಳ ಬಗ್ಗೆ ನಿನ್ನೆ ಬಂದಂತಹ ಪದವಿ ಶಿಕ್ಷಣ ಸಮಸ್ಯೆಯ ಸಚಿವರಾದಂತಹ ಡಾಕ್ಟರ್ ಸುಧಾಕರ್ ಅವರಿಗೆ ವುಮೆನ್ಸ್ ಕಾಲೇಜಿನ ಆ ಒಂದು ಅವ್ಯವಸ್ಥೆ ಬಗ್ಗೆ, ಬೋರ್ವೆಲ್ ಇದೆ, ನಮ್ಮ ಬಾತ್ರೂಮ್ಗಳಲ್ಲಿ ನೀರು ಬರ್ತಾ ಇಲ್ಲ ಅಂಥೇಳಿ ಆ ಒಂದು ಅಲ್ಲಿನ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಆ ಒಂದು ಸಚಿವರ ಗಮನಕ್ಕೆ ತಂದಾಗ ನೀವು ನೇರವಾಗಿ ಸಚಿವರ ಮುಂದೆನೆ ಆ ಒಂದು ಪ್ರಿನ್ಸಿಪಲ್ಗೆ, ಅಂದರೆ ಅವರು ಗೌರವಯುತವಾದ ಸ್ಥಾನದಲ್ಲಿದ್ದರೂ ಸಹ ಅವ್ರಿಗೆ ಕಿತ್ತಾಕ್ತೀನಿ ಅಂತೇಳಿ ಯಾವ ಭಾಷೆ ಉಪಯೋಗಿಸ್ತಾ ಇದ್ದೀರಾ? ನೀವು ಹಳ್ಳಿ ಭಾಷೆ ಉಪಯೋಗಿಸ್ತಾ ಇದ್ದೀರಾ? ಇಲ್ಲ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಈ ಸಂವಿಧಾನದ ಅಡಿಯಲ್ಲಿ ತಾವು ಶಾಸಕರಾಗಿ ಮತ ಬಾಂಧವರ ಒಂದು ವಿಶ್ವಾಸಗೊಳಿಸಿ ಶಾಸಕರು ತಾವು ಆ ಒಂದು ಸಮಸ್ಯೆಯನ್ನು ಕೂಲಂಕುಷವಾಗಿ ಗಾಂಭೀರ್ಯತೆಯಿಂದ ನಿಧಾನವಾಗಿ ಆಲಿಸುವುದನ್ನು ಬಿಟ್ಟು ನಿಮ್ಮ ಮೇಲೆ ಯಾಕೆ ಅಷ್ಟು ಕೋಪ ಬರ್ತಾ ಇದೆ ನಿಮಗೆ? ಯಾಕಂತೂ ನಮಗೂ ಗೊತ್ತಾಗ್ತಾ ಇಲ್ಲ. ಆದರೆ ಅವರು ಒಬ್ಬ ಪ್ರಿನ್ಸಿಪಾಲು, ಅವರು ಕಷ್ಟಪಟ್ಟು ಓದಿ CET ಬರೆದು ಆ ಸ್ಥಾನಕ್ಕೆ ಬಂದಿದ್ದಾರೆ. ಇಲ್ಲ ಸಚಿವರಿಗೆ ಅವ್ರೇನು ಮನವರಿಕೆ ಮಾಡಿದ್ರೆ ಸಮಸ್ಯೆ ಬಗ್ಗೆ ನೀವು ಏನಪ್ಪ ನಾನು ಸಮಸ್ಯೆಗೆ ಸ್ಪಂದಿಸಿಲ್ಲ, ಯಾಕೆ ನೀವು ಈ ಥರ ಮಾಡ್ತಾರೆ ಕೇಳಿ. ಅಷ್ಟು ಜನರ ಮುಂದೆಗಡೆ ನೀವು ಕೈ ಬೆರಳು ತೋರಿಸ್ಕೊಂಡು ಕಿತ್ತೋಗ್ತೀನಿ ನಿಮ್ಮನ್ನ ಕಿತ್ತಾಕ್ತೀನಿ ಏನು ಕಿತ್ತೋಗ್ತದೆ ಅದ್ರ ಭಾಷೆ ಏನು? ಇಲ್ಲ ಪರ್ಕೆಯಲ್ಲಿ ಕಿತ್ತಾಕ್ತೀರಾ, ಇಲ್ಲ ಇನ್ನೊಂದು ಇದರಲ್ಲಿ ಕಿತ್ತಾಕ್ತೀರಾ? ಅದು ಊಹೆ. ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ನಾವು ನಿಮ್ಮ ಮೇಲೆ ಅಪಾರವಾದ ಗೌರವ ಇಟ್ಕೊಂಡಿದ್ದೀರಾ. ಯಾಕಂದ್ರೆ ಜನರ ಸಮಸ್ಯೆಗೆ ನೀವು ಸ್ಪಂದಿಸ್ತಾ ಇದ್ದೀರಾ. ಆ ಜನರ ಸ್ವನೆಗೆ ಸ್ಪಂದಿಸಿದಾಗ ನೀವು ಸಾರ್ವಜನಿಕವಾಗಿ ಮಾತನಾಡುವಾಗ ಒಬ್ಬ ಸರ್ಕಾರಿ ಅಧಿಕಾರಿಯನ್ನಿರ್ಬೋದು, ಒಬ್ಬ ಮತ ಹಾಕಿದಂಥ ಕಟ್ಟಕಡೆಯ ಪ್ರಜೆಯನ್ನಿರ್ಬೋದು, ಒಂದು ಸಂಘಟನೆ ಇರ್ಬೋದು, ಯಾವುದೇ ಒಂದು ವಿಚಾರವಾಗಿ ಮಾತನಾಡುವಾಗ ತಾಳ್ಮೆ ಅನ್ನೋದು ಭಾರಿ ಮುಖ್ಯ ಆಗ್ತದೆ. ಯಾಕಂದರೆ ನಿಮ್ಮ ಸಂವಿಧಾನದ ಅಡಿಯಲ್ಲಿ ಗೆದ್ದಿದ್ದೀರಾ. ಅಧಿಕಾರ ಶಾಶ್ವತವಲ್ಲ. ನೀವು 5 ವರ್ಷ ಜನಸೇವಕರಾಗಿ ಏನು ಕೆಲಸ ಮಾಡ್ತೀರೋ ಆ ಜನರ ಮಧ್ಯೆ ಆ ಜನರ ಸಮಸ್ಯೆಗಳನ್ನು ನೀವು ಬಗೆಹರಿಸುವಂತಹ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಕೊತ್ತೂರು ಮಂಜಣ್ಣನವರೇ, ದಯವಿಟ್ಟು ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಒಂದು ಸರ್ಕಾರಿ ಅಧಿಕಾರಿ ಇರ್ಬೋದು, ಯಾವುದೇ ಮಾತನಾಡುವಾಗ ತಾವು ಒಂದು ಕೂಲಂಕುಷವಾಗಿ ಕೋಪವನ್ನು ಸ್ಥಗಿತಗೊಳಿಸಿಕೊಂಡು ಪ್ರೀತಿ ವಿಶ್ವಾಸದಿಂದ ಅದನ್ನು ಪರಿಗಣನೆಗೆ ತಗೊಂಡು ಸಮಸ್ಯೆಯನ್ನು ಬಗೆಹರಿಸಿರಿ. ಇನ್ನೂ ನಿಮಗೆ ಚಿಕ್ಕ ಏಜ್ ಇರೋದ್ರಿಂದ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳಿಬೇಕು. ಮುಂದಿನ ದಿನಗಳಲ್ಲಿ ನೀವು ಸಚಿವರಾಗಬೇಕು. ಈ ಜಿಲ್ಲೆಯ ಜನರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ನೀವು ಸ್ಪಂದಿಸಬೇಕು. ಯಾಕಂದರೆ ಸರ್ಕಾರದ ಮಟ್ಟದಲ್ಲಿ ನಿಮಗೆ ಗೌರವ ಇದೆ, ಮಾನ್ಯ ಮುಖ್ಯಮಂತ್ರಿಗಳ ಬಳಿಯೂ ನಿಮ್ಗೆ ಗೌರವ ಇದೆ. ಅದರಲ್ಲಿ ಸಮಸ್ಯೆ ಇರ್ತದೆ. ಈಗ ವುಮೆನ್ಸ್ ಕಾಲೇಜಿಗೆ ನೀವೇ ಹೇಳಿದ್ರೆ ನಾನೇ ಸ್ವಂತ ಬೋರ್ವೆಲ್ ಹಾಕ್ಸ್ಕೊಟ್ಟಿದ್ದೀನಿ, ಮೋಟ್ರು ಪಂಪ್ ಹಾಕ್ಕೊಟ್ಟಿದ್ದೀನಿ. ಹೌದು, ನೀವು ಹಾಕ್ಕೊಟ್ಟಿದ್ದೀರ, ಸಮಾಜ ಸೇವಕರು ಅಂತೇಳಿ ಗುರ್ಸ್ಕೊಂಡಿದ್ರೆ ಹಾಕ್ಕೊಡಿಲ್ಲ ಅಂತ ಹೇಳ್ತಾ ಇಲ್ಲ ನಿಮ್ಮ ಕೈಯಿಂದ ಆಗಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ವತಿಯಿಂದ ಅನುದಾನ ಬಿಡುಗಡೆ ಮಾಡಿಸಿ ಹಾಕಿ. ಯಾಕಂದರೆ ಸರ್ಕಾರಿ ಕಾರ್ಯಕ್ರಮ, ಸರ್ಕಾರಿ ಅನುದಾನಗಳನ್ನು ತಂದು ಅಭಿವೃದ್ಧಿ ಮಾಡುವ ಜವಾಬ್ದಾರಿ ನಿಮ್ಮದಿದೆ. ದಯವಿಟ್ಟು ನಿಮ್ಮ ಒಂದು ಶಾಸಕ ಸ್ಥಾನಕ್ಕೆ ಘನತೆಗೆ ಧಕ್ಕೆ ಬಾರದ ರೀತಿಯಲ್ಲಿ ನೀವು ನಡೆದುಕೊಳ್ಬೇಕು. ಕೊತ್ತೂರು ಮಂಜಣ್ಣವರೇ, ಯಾವುದೇ ಒಂದು ಅಧಿಕಾರಿಯನ್ನಾಗಲಿ ಯಾರನ್ನೇ ಆಗಲಿ ಒಂದು ಮಾತನಾಡುವಾಗ ತಮ್ಮ ವಿನಯ, ವಿನೂತನ ಮತ್ತು ಗುಣ ಅದನ್ನು ಅಳವಡಿಸಿಕೊಂಡು ಮಾತಾಡಬೇಕಂತೇಳಿ ನಮ್ಮ ಕೊತ್ತೂರು ಮಂಜಣ್ಣವರವ್ರಿಗೆ ರೈತ ಸಂಘದಿಂದ ಮನವಿಯನ್ನು ಮಾಡ್ತಾ ಇದ್ವಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.